ನಾನಿವಾಗ ಚನ್ನಪಟ್ಟಣ ತಾಲೂಕು ಪುಟ್ಟಪ್ಪನದೊಡ್ಡಿ ಎಂಬುವ ಗ್ರಾಮದಲ್ಲಿ ಇದ್ದೇನೆ. ಇದು ನನ್ನ ತಂದೆಯ ಊರು ಹಾಗೂ ನಾನು ಬೆಳೆದಂತಹ ಗ್ರಾಮನು ಸುತ. ಈ ಗ್ರಾಮದಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ, ಈ ಗ್ರಾಮದಲ್ಲಿ ಇರುವಂತಹ ದಮಾನ್ ಗುಂದ ಹಾಗೂ ಈ ಬೆಟ್ಟದ ಏಕಶಿಲಾ ಬೆಟ್ಟ ಅಂತಲೂ ಹೇಳ್ತಾರೆ. ಹಾಗೇನು ಇದರಲ್ಲಿ ಈಗ ಆ ಬೆಟ್ಟ ಭಾಗವಾಗಿದೆ. ನಮ್ಮ ವೀಕ್ಷಕರಿಗೆ ಈ ಭಾಗದ ವಿಶೇಷ ಹಾಗೂ ಇಲ್ಲಿ ನಡೆದಿರುವಂತಹ ನಿಗೂಢ ರಹಸ್ಯಗಳನ್ನ ಬಿಚ್ಚಿಡ್ಲೇಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೇನೆ ವೀಕ್ಷಕರೇ. ಹಾಗೆಯೇ ಒಂದು ಸ್ವಲ್ಪ ಹಿಂದೆ ಹೋಗೋಣ, ಅಂದ್ರೆ ಹಿಂದಿನ ಕಾಲಕ್ಕೆ ಹೋಗೋಣ. ರಾಜಮನೆತನದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಈ ಏಕಶಿಲಾ ಬೆಟ್ಟನ ನೋಡ್ತಾನೆ. ನೋಡಿ ಅಚ್ಚರಿಯಾಗಿ ಆಕರ್ಷಣೆಗೊಳ್ಳುತ್ತೆ. ಈ ಬೆಟ್ಟದಲ್ಲಿ ಏನಾದರೂ ಒಂದು ಮಾಡಲೇಬೇಕಲ್ಲ ಅಂತ ಹೇಳಿ ಬರ್ತಾನೆ. ಬಂದು ಋಷಿಮುನಿಗಳ ಆಜ್ಞೆಯಾಗೆ ಈ ಒಂದು ಏಕಶಿಲಾ ಬೆಟ್ಟದಲ್ಲಿ ಒಂದು ವಿಗ್ರಹನ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಳ್ತಾನೆ. ಹಾಗೆ ದೇವಸ್ಥಾನನ ನಿರ್ಮಾಣ ಮಾಡಬೇಕು ಅಂತ ಅನ್ಕೊಳ್ತಾನೆ. ಹಾಗೆ ಇಲ್ಲಿ ಒಂದು ನಿಧಿನ ನಿರ್ಮಾಣ ಆಗ್ಲೇಬೇಕು ಅಂತ ಬರ್ತಾನೆ. ಈ ದೇವಸ್ಥಾನಕ್ಕೆ ಋಷಿಮುನಿಗಳನ್ನ ಕೇಳಿದಾಗೆ ಅವನ ಕುಲದೇವರಾದಂತಹ ವೀರಭದ್ರೇಶ್ವರ ಸ್ವಾಮಿನ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾನೆ. ಹಾಗೆ ಸುಂದರವಾಗಿ ಒಂದು ದೇವಸ್ಥಾನನ ನಿರ್ಮಾಣನೂ ಮಾಡ್ತಾನೆ. ಆ ದೇವಸ್ಥಾನ ಜೊತೆಗೆ ಒಂದು ಗುಹೆನೂ ನಿರ್ಮಾಣ ಮಾಡ್ತಾನೆ. ಆ ಗುಹೆ ಎಲ್ಲಿ ಗಂಟ ಹೋಗುತ್ತೆ ಅಂತ ಇದುವರೆಗೂ ಯಾರಿಗೂ ಸಹ ಗೊತ್ತಿಲ್ಲ. ಆದರೆ ಆ ಗುಹೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಅಂತ್ಯ ಆಗುತ್ತೆ ಅಂತ ಇದುವರೆಗೂ ಗೊತ್ತಿಲ್ಲ. ಗುಹೆ ಇರೋದು ನಾನು ಕೇಳಿರುವಂತಹ 4 ಜನ ಹಿರಿಕರ ಹತ್ರ ಕೇಳಿದಾಗೆ ಇಲ್ಲಿ ಗುಹೆ ಇರೋದು ಸತ್ಯ 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 ಅಂತಾನೆ ಹೇಳ್ಬೋದು. ಹಾಗೆ ಈ ದೇವಸ್ಥಾನದಲ್ಲಿ ಇರುವಂತ ನಿಧಿನೂ ತುಂಬಾನೇ ಅಚ್ಚರಿ ಹಾಗೂ ಸತ್ಯನೇ. ಈ ನಿಧಿನ ಯಾವುದೇ ಕಾರಣಕ್ಕೂ ಸರ್ಕಾರದ ಅಧಿಕಾರಿಗಳಾಗಲಿ ಬ್ರಿಟಿಷರಾಗಲಿ ಕಳ್ಳರಿಂದನೂ ಸಾಧ್ಯನೇ ಆಗಿಲ್ಲ. ಈ ನಿಧಿನ ತೆಗಿಯೋಕೆ ಅಸಾಧ್ಯ ಅಂತಾನೆ ಹೇಳ್ಬೋದು. ಹಾಗೆ ಮುಂದೆ ಬರೋಣ. ರಾಜಮನೆತನದಿಂದ ರಾಜ ಬಂದು ಈ ಪ್ರತಿಷ್ಠಾಪನೆ ವಿಗ್ರಹನ ಸ್ಥಾಪನೆ ಮಾಡ್ತಾನೆ. ಆ ರಾಜ ಏನ್ ಅನ್ಕೊಂತಾನಂದ್ರೆ, ಒಂದು ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಆಗಿರುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿರುವಂತಹ ವೀರಭದ್ರೇಶ್ವರ ಸ್ವಾಮಿನ ರಥದಲ್ಲಿ ಯಾತ್ರೆ ಮಾಡಬೇಕು ಅಂದಾಗ ಚಿನ್ನದ ರಥನ ತಯಾರಿ ಮಾಡ್ತಾನೆ. ಚಿನ್ನದ ರಥ ಏನಾಗುತ್ತೆ ಅಂದ್ರೆ ಜನದ ಕೈಗೆ ಸಿಗದೆ ಬಾರದು ಅಂತ ಹೇಳಿ ಆ ಚಿನ್ನದ ರಥನ ಅದೇ ಬೆಟ್ಟದ ಗುಹೆ ಒಳಗಡೆ ಬಚ್ಚಿಡ್ತಾನೆ. ಹಾಗೆ ಋಷಿಮುನಿಗಳ ಆಜ್ಞೆಯಾಗೆ ಒಂದು ಚಿನ್ನದ ಬಸವಪ್ಪ ಅಂದ್ರೆ ಬಂಗಾರದಿಂದ ಕೂಡಿದಂತ ಬಸವನು ತಯಾರಿ ಮಾಡ್ತಾನೆ. ಅದನ್ನು ಗುಹೆ ಒಳಗಡೆನೆ ಬಚ್ಚಿಡ್ತಾನೆ. ಹಾಗೆ ಕಾಲಕ್ರಮೇಣ ನಡೆದಂತೆ ಅವನ ಹತ್ರ ಇರುವಂತಹ ಎಲ್ಲ ವಜ್ರ ವೈಡ್ಯರ ಆಭರಣಗಳೆಲ್ಲನೂ ತಂದು ಇಲ್ಲಿ ಬಚ್ಚಿಡ್ತಾನೆ. ಆದರೆ ಆಗ ಆ ರಾಜ ಏನಾದ ಅಂತ ಈಗಲೂ ಸುಧಾ ನಮಗೆ ಗೊತ್ತಿಲ್ಲ. ಕಾಲಕ್ರಮೇಣ ನಡೆದಂತ ಹೋದಾಗ ನಮ್ಮ ದೇಶಕ್ಕೆ ಬ್ರಿಟಿಷರು ಆಜ್ಞೆ ಆಗ್ತಾರೆ. ಬ್ರಿಟಿಷರು ಬಂದಾಗ ಈ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ, ಈ ಏಕಶಿಲಾ ಬೆಟ್ಟನ ನೋಡಿ ಈ ಏಕಶಿಲಾ ಬೆಟ್ಟನ ನಾವು ಹೊಡಿಲೇಬೇಕು, ಅರ್ಧ ಭಾಗನ ತಂದು ನಮಗೆ ಕೆಲಸ ಕಾರ್ಪಣ್ಯಗಳಿಗೆ ತಯಾರಿ ಆಗ್ಲಿ ಅಂತ ಹೇಳಿ ಈ ಬೆಟ್ಟನ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏಕಶಿಲಾ ಬೆಟ್ಟ ಹೋಗಿ ಅರ್ಧ ಭಾಗ ಆಗುತ್ತೆ, 3-4 ತುಂಡುಗಳಾಗುತ್ತೆ. ಕಾರ್ಮಿಕರು ಈ ತುಂಡುಗಳಾದಂತಹ ಏನ್ನ ತಗೊಂಡೋಗ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಸಾಧ್ಯನೇ ಆಗಿರಲ್ಲ. ಯಾಕಂದ್ರೆ ಕಾರ್ಮಿಕರು ತೆಗೆದೋಗುವ ಸಮಯಕ್ಕೆ ರಕ್ತ ಕಕ್ಕಿ ಸಾಯ್ತಾರೆ. ಹಾಗೆ ಬ್ರಿಟಿಷರು ಕರುಣೆ ಇಲ್ಲದಂತೆ ಆ ಏನು ಬೆಟ್ಟದ ಭಾಗಗಳಿಂದ ಅದನ್ನ ಸಾಗಿಸ್ಲೇಬೇಕು ಅಂತ ಹೇಳಿ 2 ಲಾರಿಗಳನ್ನ ತರಿಸ್ತಾರೆ. ಲಾರಿಗಳು ಬರ್ತವೆ. ಲಾರಿಗಳಿಂದ ಸಾಗಕ್ಕೆ ಪ್ರಯತ್ನ ಪಟ್ಟಾಗ ಆ ಲಾರಿಯ ಮಾಲೀಕರು ರಕ್ತ ಕಕ್ಕಿ ಸಾಯ್ತಾರೆ ವೀಕ್ಷಕರೇ. ಹಾಗೆ ಆ ಲಾರಿ ಏನಿದೆ ಇದ್ದಕ್ಕಿದ್ದಾಗೆ ಪಲ್ಟಿ ಹೊಡೆಯುತ್ತೆ. ಪಲ್ಟಿ ಯಾಕೆ ಹೊಡಿತು ಅಂತ ಬ್ರಿಟಿಷರು ನೋಡಿದಾಗ 7 ತಲೆಯ ಸರ್ಪ ಅಲ್ಲಿ ಪ್ರತ್ಯಕ್ಷ ಆಗುತ್ತೆ. ಸಾಮಾನ್ಯವಾಗಿ 7 ತಲೆಯ ಸರ್ಪ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ, ಯಾಕಂದ್ರೆ ಅದು ದೈವದ ಸ್ವರೂಪ. ವೀರಭದ್ರೇಶ್ವರ ಸ್ವಾಮಿ ಅಲ್ಲಿರುವಂಥದ್ದು ಸತ್ಯ ಅಂತ ಅಲ್ಲಿ ಮೂಡುತ್ತೆ. ಕಾಲಕ್ರಮೇಣ ಹೋದಾಗ ಸ್ವತಂತ್ರ ನಮಗೆ ಸಿಗುತ್ತೆ. ಸ್ವತಂತ್ರ ಸಿಕ್ಕಾಗ ಈ ಸರ್ಕಾರ ಒಂದು ಭಾಗವಾಗಿ ಹುಟ್ಟುತ್ತೆ.
ಸರ್ಕಾರದಿಂದ ಒಂದಷ್ಟು ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ, ಶೋಷಣೆ ಮಾಡಿ ಇಲ್ಲಿರುವಂತಹ ವಜ್ರ ವೈಢೂರ್ಯ ಆಭರಣಗಳು ಇರೋದು ಸತ್ಯ ಅಂತ ತಿಳಿದು ಬರುತ್ತೆ. ಇದನ್ನ ನಮ್ಮ ಸರ್ಕಾರಕ್ಕೆ ಒಪ್ಪಿಸಿದ್ರೆ ಸರ್ಕಾರದಿಂದ ನಮಗೆ ಕೊಡುಗೆಗಳು ಸಿಗುತ್ತೆ, ಒಂದಷ್ಟು ಹೆಸರುಗಳಾಗುತ್ತೆ ಅಂತ ಹೇಳಿ ಈ ನಮ್ಮ ದೇವಸ್ಥಾನಕ್ಕೆ ನುಗ್ತಾರೆ. ಅವರು ಏನಾದ್ರು ನಿಧಿ ಹುಡ್ಕೋಕ್ಕೋಗಿ ಏನಾದ್ರು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ವೀಕ್ಷಕರೇ. ಆದ್ರೆ ನಮ್ಮ ಹಿರಿಕರು ಹೇಳ್ತಾರೆ, ಈ ದೇವಸ್ಥಾನಕ್ಕೆ ಬಂದಂತಹ ಅಧಿಕಾರಿಗಳು ರಕ್ತ ಕಕ್ಕಿ ಸತ್ತಿದ್ದಾರೆ, ಹಾಗೆ ಸರ್ಪವು ಪ್ರತ್ಯಕ್ಷವಾಗಿದೆ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇಬ್ರು ಕಳ್ಳರುಗಳು ಬರ್ತಾರೆ ವೀಕ್ಷಕರೇ. ಬಂದು ಇಬ್ರು ಕಳ್ಳರುಗಳು ಪ್ರಯತ್ನ ಪಡ್ತಾರೆ ಈ ನಿಧಿನ ಹುಡ್ಕೋಕ್ಕೋಸ್ಕರ. ಈ ನಿಧಿನ ಹುಡ್ಕೋ ಸಮಯಕ್ಕೆ ಬರ್ತಾರೆ. ಈ ದೇವಸ್ಥಾನದ ಶಕ್ತಿನ ದಿಗ್ಬಂಧನವನ್ನಾಗಿ ಮಾಡ್ತಾರೆ ವೀಕ್ಷಕರೇ. ಮಾಡಿದಂತಹ ಸಮಯಕ್ಕೆ ಅಲ್ಲಿರುವಂತಹ ವೀರಭದ್ರೇಶ್ವರ ಸ್ವಾಮಿನ ಭಂಗಗೊಳಿಸಿ ಆ ವೀರಭದ್ರೇಶ್ವರ ಸ್ವಾಮಿನ ಸ್ಥಳಾಂತರ ಮಾಡ್ತಾರೆ. ಆ ಗರ್ಭದ ಗುಡಿ ಭಾಗದಿಂದನೇ ಸ್ಥಳಾಂತರ ಮಾಡ್ತಾರೆ. 3 ಅಡಿ ಅಂದ್ರೆ 4 ಅಡಿಯಷ್ಟು ಆಳವಾಗಿ ತೋಡಿ ಅಲ್ಲಿರುವಂತಹ ನಿಧಿನ ಹುಡ್ಕಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ನಿಧಿ ಸಿಗೋದೇ ಇಲ್ಲ. ಅವರು ಏನಾದ್ರು ಅಂತಾನೂ ಗೊತ್ತಿಲ್ಲ. ಈಗ ನೀವು ನೋಡ್ತಿರುವಂತಹ ಈ ದೇವಸ್ಥಾನನೇ ಒಂದೊಂದು ಕಲ್ಲಿನ ಭಾಗನೂ ಒಂದೊಂದು ಹೆಸರುಗಳಿರುತ್ತೆ. ಹಾಗೆ ಈ ಒಂದು ದೇವಸ್ಥಾನನ ಧ್ವಂಸ ಮಾಡಿದ್ದೆ ಈ ಕಳ್ಳ ಜಾತಿಗಳು. ಹಾಗೆ ಈ ದೇವಸ್ಥಾನದ ಗರ್ಭದ ಗುಡಿ ಬಾಗಿಲಿಗೆ ನಾನು ಹೋಗೋಕ್ಕೂ ತುಂಬಾನೇ ಪ್ರಯತ್ನ ಪಟ್ಟಿದ್ದೀನಿ ವೀಕ್ಷಕರೇ. ಆದರೆ ನನಗೂ ಸುಧಾ ಹೋಗೋಕ್ಕೆ ಅಸಾಧ್ಯವಾಗಿತ್ತು. ಆದರೂ ನಮ್ಮ ವೀಕ್ಷಕರಿಗೆ ತೋರಿಸಲೇಬೇಕು ಅಂತ ಹೇಳಿ ಈ ದೇವಸ್ಥಾನದ ಮುಂಭಾಗಕ್ಕೆ ಬರ್ತೇನೆ. ಗರ್ಭದ ಗುಡಿ ಬಾಗಿಲಿಗೆ ಬಂದು ನಿಮಗೆ ತೋರಿಸಲೇಬೇಕು ಅಂತ ಹೇಳಿ ಬರ್ತೇನೆ ವೀಕ್ಷಕರೇ. ಮುಂದೆ ಹೇಳಬೇಕು ಅಂದರೆ ಲೈಕ್ ಮಾಡ್ಕೊಳ್ಳಿ, ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಅನಿಸಿಕೆಗಳನ್ನ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋಗಳನ್ನ ಇದೇ ಥರ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೇನೆ. ಈಗಾಗಲೇ ನಾನು ಗರ್ಭದ ಗುಡಿ ಬಾಗಿಲಿಗೆ ಬರ್ತಿದ್ದೀನಿ ವೀಕ್ಷಕರೇ. ನೀವು ನೋಡ್ತಿರುವಂತಹ ಈ ಒಂದು ವಿಗ್ರಹನೇ ಅಚ್ಚರಿ ಅಂತ ಹೇಳ್ಬೋದು. ತುಂಬಾನೇ ಆಕಸ್ಮಿಕವಾಗಿದೆ. ನೋಡ್ತಿರುವಂತಹ ಸ್ಥಳನೇ ಈ ನಿಧಿ ಹುಡ್ಕೋಕ್ಕೆ ಕಳ್ಳರು ಬಂದು 3 ಅಡಿ ಅಂದ್ರೆ 4 ಅಡಿಯಷ್ಟು ಆಳವನ್ನ ತೋಡಿದ್ದಾರೆ. ಆದರೆ ಅವರು ಏನಾದ್ರು ಅಂತ ಇದುವರೆಗೂ ನಮಗೆ ಗೊತ್ತಿಲ್ಲ. ಇದೇ ನೀವು ನೋಡ್ತಿರುವಂತಹ ದಿಗ್ಬಂಧನ ಆಗಿ ಇದೇ ವಿಗ್ರಹ ಏನಿದೆ ಆ ವಿಗ್ರಹನ ಕಂಪ್ಲೀಟ್ ಆಗಿ ಧ್ವಂಸ ಮಾಡ್ತಾರೆ ವೀಕ್ಷಕರೇ. ನೋಡ್ತಿದ್ದೀರಲ್ಲ, ಇದೇ ವೀರಭದ್ರೇಶ್ವರ ಸ್ವಾಮಿಯ ಮೂಲ ವಿಗ್ರಹ. ನಮಸ್ತೆ ವೀಕ್ಷಕರೇ, ಇದೇ ತರ ನಿಮಗೆ ಕಂಟೆಂಟ್ಗಳನ್ನ ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ. ಇದೇ ತರ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಕಥೆನ ಇಲ್ಲಿಗೆ